ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಟ್ಯೂಸ್ಡೇ, ಇವತ್ತು ಮಧ್ಯಾಹ್ನದಿಂದ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ನಮ್ಮ ಪಾಪು ಮಲಗಿದ್ದಾಳೆ, ಅವಳಿಗೆ ಫುಡ್ನ ರೆಡಿ ಮಾಡಿದ್ದೀನಿ. ಇವಾಗ ಬನ್ನಿ ನಮ್ಮ ಪಾಪುನ ಎಬ್ಸೋಣ. ಇದು ಮಮ್ಮ ಎದ್ಬಿಟ್ಟಿದ್ಯಾ ನೀನು? ಯಾವಾಗಿದ್ದೆ ನೀನು? ಇವಾಗಿದ್ಯಾ? ಹೌದಾ, ಸರಿ ನಿಂಗೆ ಮಮ್ಮಚ್ಚಿ ಮಾಡಿದ್ದೀನಿ, ತಿನ್ನೋಣ ಬಾ. ಇತ್ತು ಅವಾಗಿದ್ದೆ ನೀನು? ಇವಾಗಿದ್ಯಾ? ಓಕೆ, ನಿಂಗೆ ಮಮ್ಮಚ್ಚಿ ಮಾಡಿದ್ದೀನಿ, ತಿಂತೀಯಾ? ಮಮ್ಮಚ್ಚಿ ತಿಂತೀಯಾ? ಮಮ್ಮಚ್ಚಿ ಅಲ್ಲಿ ನೀನು ಮಮ್ಮಚ್ಚಿ ಅಲ್ಲಿದ್ಯಾ? ಓಕೆ, ಇವಾಗ ಬೂ ಹೋಗೋಣ, ಬೇಗ ಬೇಗ ಮಮ್ಮಚ್ಚಿ ತಿನ್ನು, ಬೂ ಹೋಗೋಣ. ಓಕೆನಾ? ಓಕೆ ಓಕೆ ನಿತ್ತು ಇಲ್ಲಿ ಓಕೆ ಮಾಡು. ಓಕೆ ಓಕೆ ಮಾಡು. ವೆರಿ ಗುಡ್. ಇವಾಗ ಚಂದನ ನಿಂಗೆ ಮಮ್ಮಚ್ಚಿ ತಿನ್ನಿಸ್ತಾಳೆ. ಸೊ ಫ್ರೆಂಡ್ಸ್, ನಮ್ಮ ಚಂದನಂಗೆ SSLC ಎಕ್ಸಾಮ್ ನಡೀತಾ ಇದೆ. ಇವಾಗ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಇವತ್ತು ಮನೇಲಿದ್ದಾಳೆ. ಸೊ ಇವಾಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ಆಚೆ ಹೋಗೋಣ, ಒಂದು 4 o'clock ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಪಾಪು ತಿಂದಮೇಲೆ ಸೊ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ನಮ್ಮ ಪಾಪುದೆಲ್ಲ ಊಟ ಮುಗಿದ ಮೇಲೆ ಆಚೆ ಹೋಗಬೇಕು. ನೆನ್ನೆ ಹೋಗೋಕ್ಕಾಗಲಿಲ್ಲ, ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡು. ಚೆನ್ನಾಗಿದೆಯಾ ಮಮ್ಮು? ಚಿನ್ನಮ್ಮ ಮಮ್ಮು ಚೆನ್ನಾಗಿದೆಯಾ? ಬೇಳೆ ಸಾರು ಸೂಪರ್ ಇದೆಯಾ? ವೆರಿ ಗುಡ್. ತಿಂದು ಬೇಗ ಬೇಗ ಖಾಲಿ ಮಾಡಬೇಕು, ಓಕೆನಾ? ಬೇಗ ಬೇಗ ಖಾಲಿ ಮಾಡಬೇಕು. ಬೇಗ ಬೇಗ ಖಾಲಿ ಮಾಡಿದ್ರೆ ಬೂ ಕರ್ಕೊಂಡು ಹೋಗ್ತೀನಿ, ಬೂ ಹೋಗೋದು. ಓಕೆ ಓಕೆ. ಖಾಲಿನಾ? ಮಮ್ಮಜ್ಜಿ ತಿನ್ಬಿಟ್ಯಾ? ಖಾಲಿ ಆಗೈತಾ? ಇಷ್ಟು ಬೇಗ ತಿನ್ಬಿಟ್ಯಾ? ಚೆನ್ನಾಗಿತ್ತಾ? ವೆರಿ ಗುಡ್, ಥ್ಯಾಂಕ್ ಯು. ವೆರಿ ಗುಡ್. ಹೋಗೋದು ನಾವು? ಎಲ್ಲೋಗೋದು ಇವಾಗ ನಾವು? ಬೂ ಹೋಗೋದಾ? ಎಲ್ಲೋಗೋಣ? ಬೂ ಅಂದರೆ ಆಚೆ ಹೋಗೋಣ. ವೆರಿ ಗುಡ್. ಅಯ್ಯೋ ಅಯ್ಯೋ ಅಯ್ಯೋ, ಮುಖ ಒರೆಸ್ಕೊಳಕ್ಕೆ ನೋಡಿ ಹೆಂಗೆ ಒದ್ದಾಡ್ತಾಳೆ ನೋಡಿ. ಅಯ್ಯೋ ಹೋಗ್ಲಿ ಬಿಡೆ, ಹೋಗಿ ಮುಖ ಒರೆಸಿದ್ರೆ ನೋಡಿ ಹೆಂಗೆ ಅಳ್ತಾಳೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು. ಹೋಗ್ಲಿ ಬಿಡು ನಮ್ಮ ಆರುಮ್ಮ ನಿಂಗೆ ಮುಖ ಒರೆಸಿದ್ದು ಚಂದನನ? ಹಾಂ, ಒರೆಸ್ಬೇಡ ಅಂತ ಹೇಳಿ. ಯಾಕೆ ಒರೆಸ್ತೀಯ ಅಂತ ಕೇಳು, ಒರೆಸ್ಬಾರ್ದಂಗೆಲ್ಲ ಅಂತ ಹೇಳಿ. ಇಲ್ಲ ಮಮ್ಮಿ, ಜೋರಾಗಿ ಮುಖ ಒರೆಸಿದ್ಲಾ? ಯಾಕೆ ಒರೆಸಿದ್ಲು ಕೇಳು ಜೋರಾಗಿ. ಯಾಕೆ ಒರೆಸ್ದೆ ನೀನು ಜೋರಾಗಿ ಅಂತ ಕೇಳು. ಅಷ್ಟೇ ಅಷ್ಟೇ. ವೆರಿ ಗುಡ್. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಕಿಚಡಿ ಮಾಡಿದ್ದೀವಿ. ಸೊ ಇವಾಗ ಊಟ ಮುಗಿಸ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಬು ಬಂದು ಹೆಂಗೆ ನಿಂತ್ಕೊಂಡಿದ್ದಾನೆ ನೋಡಿ. ನೀನು ತಿಂತೀಯ ಊಟ? ನಿನ್ನ ಊಟ ಆಯ್ತು ತಾನೆ? ಮತ್ತೆ ಏನು ಬೇಕು ನಿಂಗೆ? ಹಾಂ, ಆಲ್ಗನಾ? ಆಲ್ಗ ಅಂತೀನ? ಆಲ್ಗ ಆಲ್ಗ ಅಂತಾಳೆ ಫ್ರೆಂಡ್ಸ್ ಹೇಳು. ಆಲ್ಗ ಅಂದರೆ ಆಲೂಗಡ್ಡೆ ಅಂತ. ಆಲೂಗಡ್ಡೆ ಬೇಕಂತೆ ಅವಳಿಗೆ. ಹಾರನಾ? ಹಾರನಾ? ಅವ ಕೊಡಿ, ಅವ ಇಲ್ಲಿ ನಿಂತು, ಅವ ಬಟ್ಲೆ ಇಲ್ಲಿ ತಗೊಂಬ. ನೋಡಿ ಫ್ರೆಂಡ್ಸ್, ನಾವು ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಪಾಪು ಮೊಬೈಲ್ ಇಟ್ಕೊಂಡು ನೋಡಿ ಹೆಂಗೆಲ್ಲ ಮೊಬೈಲು ವಿಡಿಯೋ ಮಾಡಿದ್ದಾಳೆ. ಎಲ್ಲ ಹೆಂಗೆ ತಿರ್ಗ್ಸಾಕಿದ್ದಾಳೆ ನೋಡಿ ಈ ವಿಡಿಯೋದಲ್ಲಿ. ಹೆಂಗೆ ಮಾಡಿದ್ದಾಳೆ ನೋಡಿ ವಿಡಿಯೋ ಮೊಬೈಲ್ ಇಟ್ಕೊಂಡು. ಸೊ ಫ್ರೆಂಡ್ಸ್, ಇವಾಗ ನಾವು ಈವ್ನಿಂಗು ನಮ್ಮ ಪಾಪನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಡೈಲಿ ನಾವು ಕ್ಯಾಂಪಸ್ಗೆ ಹೋಗ್ತಾ ಇದ್ದೀವಲ್ಲ ವಾಕಿಂಗ್ ಮಾಡೋಕ್ಕೆ. ಸೊ ಅಲ್ಲಿ ಏನೋ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಅಲ್ಲೆಲ್ಲ ಸ್ವಲ್ಪ ಬೆಂಚು ಮತ್ತು ಮೆಟ್ಲುಗಳೆಲ್ಲ ಏನೋ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಸೊ ಗಾರೆ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ಇವಾಗ ನಾವು ಅಲ್ಲಿ ವಾಕಿಂಗ್ ಹೋಗೋದು ಸ್ವಲ್ಪ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ನಾವು ಈ ಕಡೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮು ಪಾರ್ಕಿಗೆ ಕರ್ಕೊಂಬಂದಿದ್ವಲ್ಲ ನಮ್ಮ ಪಾಪುನ, ಸೊ ಅಲ್ಲಿ ಕರ್ಕೊಂಬಂದಿದ್ದೀವಿ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಆಟ ಆಡ್ಸ್ಕೊಂಡು ಬರೋಣ ಅಂತ ನಮ್ಮ ಪಾಪುನ ಕರ್ಕೊಂಡು ಬಂದಿದ್ದೀವಿ. ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ ನೋಡಿ ನಮ್ಮ ಪಾಪು. ಹೆಂಗೆ ಹೋಗ್ತಾ ಇದ್ದಾಳೆ ನೋಡೋಳು ಆರಾಮಾಗಿ. ಓಯ್ ಮುದ್ದು, ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ? ನಿತ್ತು ನಿತ್ತು ಮಾ
ನಿತ್ಯ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ದಾಳೆ ಅವಳು ಪಾಡ್ಗಳು ಅಲ್ಲೇನೆ. ಫ್ರೆಂಡ್ಸ್ ನೋಡಿ ನಮ್ಮ ಚಂದನ ಹೆಂಗೆ ಇಟ್ಕೊಂಡಿದ್ದಾಳೆ ಕಿವಿಲು ನೋಡಿ, ಚೆನ್ನಾಗಿ ಕಾಣುತ್ತಲ್ಲ. ಬಾ ಈ ಕಡೆಯಿಂದ ಹೋಗ್ಬೇಕು, ಆ ಕಡೆ ಹೋದ್ರೆ ಬೈತಾರೆ. ಬಾ ನಾವು ಹಿಂಗೆ ಹೋಗೋಣ, ಬಾ ಈ ಕಡೆ ಬಾ, ಅಲ್ಲಿ ಮೆಟ್ಲಿಂದ ಹೋಗೋಣ. ಬಾ ಬಾ ಬೇಗ ಬರಬೇಕು ಬಂಗಾರು. ಫ್ರೆಂಡ್ಸ್ ನೋಡಿ ಅವಳಿಗೆ ಏನು ಇಂಟ್ರೆಸ್ಟು ನಮ್ಮ ಪಾಪಗೆ ಹೆಂಗೆ ಬಂದು ನಿಂತ್ಕೊಂಡಿದ್ದಾಳೆ ನೋಡಿ. ನಮ್ಮ ಚಂದನ ಆಟ ಆಡ್ತಾ ಇದ್ರು. ಅಲ್ಲಾಡ್ತೀನಿ ನೀನು, ಇಲ್ಲಿ ನಿಂತ್ಕೊಂತೀಯಾ, ಇಲ್ಲಿ ನಿಂತ್ಕೊಂತೀಯಾ, ನಿಂತ್ಕೊಂತೀಯಾ. ನಿತ್ತು ಸರಿ ನೋಡಿ, ನಿತ್ತು ಇಲ್ವಾ, ಅವಳು ಹೋಗ್ತಿದ್ದಾಳಲ್ಲ. ಫೋಟೋ ತೆಗಿ, ಹಂಗೆ ಫೋಟೋ ತೆಗಿ. ಜೋರಾಗಾಡು, ಜೋರಾಗಾಡು ಬಮ್ಮಿ. ಸರಿ ಹೋಯ್ ನಿತ್ತು, ನಿತ್ಯ ನಿತ್ಯ ಹಿಂಗೆ ಇದು ಮಾಡಿ, ಹಿಂಗೆ ವಿಡಿಯೋ ಮಾಡಿ, ಹಿಂಗೆ ಮಾಡಿ. ನಿತ್ತು ಬಾಯಿಲಿ ಈ ಕಡೆ ನಿಂತು. ಜೋರ್ ಮಾಡ, ಜೋರ್ ತಗೋ. ಹಿಂಗೆ ಇದಾಡ್ಬಿಟ್ಟು ಕಾಲು ಇನ್ನೂ ಹಿಂಗೆ ಅಲ್ಲಾಡ್ತಾ ಇರೋ ಥರನೇ ಆಗ್ತಾ ಇದೆ. ಕಾಲು ಮತ್ತೆ ತಲೆ ಫುಲ್ಲು ಹಿಂಗೆ ಶೇಕ್ ಆಗ್ತಿರೋ ಥರನೇ ಆಗ್ತಾ ಇದೆ ನನಗೆ. ನೀನು ಆಟ ಆಡ್ತೀಯಾ, ನಿಂಗೆ ಬರಲ್ಲ ಕಣೋದು. ನಿಂಗೆ ಆಡಕ್ಕೆ ಬರ್ತದೋ, ಆಡ್ತೀಯ ನೀನು. ಇದು ನಿನ್ನ ಪಾರ್ಕ್ ಅಲ್ಲ, ನಿನ್ನ ಪಾರ್ಕ್ ಅಲ್ಲಿದೆ, ಅಲ್ಲಿ. ನನಗೆ ಬರಲ್ಲ ಕಣೆ ಇದು. ಜಿಗೇಶ್ ಪಾರ್ಕಲ್ಲೇ ಆಟ ಆಡಿಲ್ಲ. ಇದರಿಂದ ಇಳಿದ್ಬಿಟ್ರೆ ಚಂದನ ಸುಮ್ಮನೆ ಇರಬೇಡ. ಬೀಳ್ತೀಯಾ, ನಿಧಾನ ಕಾಡು. ನನಗಂತೂ ತಲೆಯೆಲ್ಲ ದುಮ್ಮ ಅಂದ್ಬಿಡ್ತು, ತಲೆಯೆಲ್ಲ ಚಕ್ಕರ್ ಬಂದ್ಬಿಟ್ಟೆ. ಜಿನಮ್ಮ ಓಕೆನಾ? ಶೆಕೆ ಆಗ್ತಿದ್ಯಾ ನಿಂಗೆ? ಶೆಕೆ ಆಗ್ತಿದ್ಯಾ? ಮನೆಗೆ ಹೋದ್ಮೇಲೆ ಬಿಚ್ಚಬೇಕು, ಹಂಗೆ ಬಿಚ್ಚಬಾರ್ದು. ಓಕೆನಾ? ನೋಡು ಅಕ್ಕ ಹೆಂಗೆ ಆಟ ಆಡ್ತಾಳೆ ನೋಡು. ಚಂದನ ಸಾಕು, ಬಾ ಚಂದನ. ಸಕ್ಕತ್ತಾಗಿದೆ ಅಲ್ಲ ಇಲ್ಲಿ. ಅದು ಪಿಂಕ್ ಕಲರ್ ಫ್ಲವರ್ಸ್ ಚೆನ್ನಾಗಿದೆ ಆ ಕಡೆ. ಸಾಕು ಬಾ ಚಂದನ. ಸಿಕ್ಕಾಬಿಡೆ ಅದೆರಡಿದೆ ಅಲ್ಲ ಅಲ್ಲಿ, ಅದು ಅಲ್ಲೇ ಜಿಮ್ ಬಂದ್ಬಿಡ್ತು. ಸಾಕು ಬಾರಮ್ಮ. ಇತ್ತು ಮಮ್ಮಿ, ಹೋಗೋಣ ನಡಿ, ಹೋಗೋಣ ನಡಿ. ಹಾಂ ಏನಂಗಂದ್ರೆ ಫ್ರೆಂಡ್ಸ್, ಇವಾಗ ಪಾರ್ಕಿಂದ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಆಡ್ಸೋಕ್ಕೆ ಆಗಿಲ್ಲ ನಮ್ಮ ಪಾಪನ. ಫುಲ್ಲು ಮಕ್ಕಳೆಲ್ಲ ತುಂಬ ಜನ ಇರೋದ್ರಿಂದ ಆ ಕಡೆ ನಾವು ಎಷ್ಟು ಆಟ ಆಡೋಕ್ಕಾಗಲಿಲ್ಲ, ಅಂದರೆ ನಮ್ಮ ಪಾಪನ ಆಟ ಆಡ್ಸೋಕ್ಕಾಗಲಿಲ್ಲ. ಇವಾಗ ಪಾರ್ಕಿಂದ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಪಾರ್ಕಿಂದ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಮಂಗಳವಾರ ಆಗಿರೋದ್ರಿಂದ ಸ್ಯಾಟರ್ಡೇ ನಾವು ಬರೋಣ ಅಂತ ಅಂದ್ಕೊಂಡ್ವಿ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಂಜನೇಯನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಹಂಗೆ ನಮ್ಮ ಚಂದನಂಗೆ ಯಂತ್ರ ಕೂಡ ಕಟ್ಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಯಂತ್ರ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ರಾಮನವಮಿ ದಿನಾನೂ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬಾ ರಶ್ ಇರುತ್ತೆ.
ಸೊ ನೋಡಬೇಕು, ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಚಂದನಂಗಿಲಿ ಯಂತ್ರನ ಕಟ್ಟಿಸ್ತಾ ಇದ್ದೀವಿ. ಸೊ ತುಂಬ ದಿನ ಆಗಿತ್ತು ಈ ಟೆಂಪಲ್ ಬಂದಿರಲಿಲ್ಲ. ಸೊ ಹೀಗಾಗಿ ಟ್ಯೂಸ್ಡೇ ಆಗಿರೋದ್ರಿಂದ ಒಂದು ಸತಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಹಾಗೆ ಇವಾಗ ಇಲ್ಲಾದ ನಂತರ ಸೊ ಇವಾಗ ನಾವು ರಾಯರ ಮಠಕ್ಕೆ ಹೋಗಬೇಕು. ಆಂಜನೇಯ ದರ್ಶನ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗಿ ನಂತರ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ ಹೋಗೋದಿದೆ, ಕ್ಲಿಪ್ಸ್ನ ತೊಗೊಳೋದಿದೆ. ಸೊ ಹೀಗಾಗಿ ನಾವು ಬ್ಯಾಂಗಲ್ ಸ್ಟೋರ್ಗೂ ಕೂಡ ಹೋಗಬೇಕು. ಸೊ ಫ್ರೆಂಡ್ಸ್, ಹಂಗೆ ಇಲ್ಲಿ ಒಂದು ಐಸ್ ಕ್ರೀಮ್ನ ತೊಗೊಂಡ್ವಿ. ಸೊ ನಮ್ಮ ಪಾಪುಗೆ ಸ್ವಲ್ಪ ಸುಮ್ಮನೆ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಜಾಸ್ತಿ ತಿನ್ಸಲ್ಲ. ಸೊ ಸಿಂಪಲ್ಲಾಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಇವಾಗ ನೆಕ್ಸ್ಟು ರಾಯರ ಮಠಕ್ಕೆ ಹೋಗಬೇಕು. ಸೊ ನಾವು ಇವಾಗ ರಾಯರ ಮಠಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಪಾಪು ಅಲ್ಲಿಂದನೇ ಓಡಿ ಬರ್ತಾಳೆ. ಅವಳು ತುಂಬಾ ಇಷ್ಟ ರಾಯರ ಮಠದಲ್ಲಿ. ಇಲ್ಲೊಬ್ರು ತಾತ ಇದ್ದಾರೆ. ಸೊ ಖುಷಿಯಿಂದ ಓಡಿ ಬರ್ತಾಳೆ. ನೋಡಿ ಹೆಂಗೆ ಓಡೋಗ್ತಾ ಇದ್ದಾಳೆ ನೋಡಿ. ಇಲ್ಲಿ ಕರ್ಕೊಂಬಂದುಬಿಟ್ರೆ ಅವಳಿಗೆ ತುಂಬಾ ಇಷ್ಟ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನಾವು ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ. ಸೊ ಕ್ಲಿಪ್ಸು ಮತ್ತು ಸ್ವಲ್ಪ ರಬ್ಬರ್ ಬ್ಯಾಂಡ್ಸ್ ತೊಗೊಳೋದಿತ್ತು. ಸೊ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ. ಇದೊಂದು ತಗೊಳ್ಳ ಕ್ಲಿಪ್ಪಲ್ಲಿ ತಗೋ. ಸೊ ಫ್ರೆಂಡ್ಸ್, ಇವಾಗ ನಾವು ಬ್ಯಾಂಗಲ್ ಸ್ಟೋರಿಂದ ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಗಾಡಿ ತೆಗೋಣ ಅಂತ ಬಂದ್ವಿ. ರಾಯರ ಮಠದ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಜರಿ ಕಾಣಿಸ್ತಾ ಇದೆಯಾ? ನಾವು ನಡ್ಕೊಂಬರ್ಬೇಕಾದ್ರೆ ನಮ್ಮ ಕಾಲ ಹತ್ರ ಜರಿ ಪಾಸ್ ಆಯಿತು. ಸೊ ಜರಿ ಪಾಸ್ ಆದರೆ ಅದೃಷ್ಟ ಅಂತ ಹೇಳ್ತಾರೆ. ಸೊ ನಮಗಿವತ್ತು ಜರಿ ಕಾಣಿಸ್ತು. ಆ್ಯಂಡ್ ಹಾಗೆ ಇವಾಗ ನಾವು ಮನೆ ಹತ್ರ ಬಂದ್ವಿ. ಸೊ ಮನೆ ಹತ್ರ ಬಂದಾದ ನಂತರ ನಮ್ಮ ಪಾಪುನ ಇವಾಗ ಒಂದು ರೌಂಡು ಸೈಕಲಲ್ಲಿ ಆಟ ಆಡಿಸ್ತಾ ಇದ್ದೀವಿ. ಸೊ ಆಚೆ ಹೋಗ್ಬಿಟ್ಟು ಬಂದು ಒಂದು 10 to 15 ಮಿನಿಟ್ಸ್ ನಮ್ಮ ಪಾಪುನ ಇಲ್ಲಿ ಕೆಳಗಡೆ ಆಟ ಆಡಿಸ್ತೀವಿ, ಮನೆ ಕೆಳಗಡೆ. ಸ್ಕ್ರಾಚ್ ಕಾರ್ಡ್ಸ್ ನಿತ್ತು ಗುಜ್ಜಕ್ಕೆ. ಫ್ರೆಂಡ್ಸ್, ಏನ್ ಗೊತ್ತಾ, ನಮ್ಮ ನಿತ್ಯಸರಿಗೆ ಸ್ಕ್ರಾಚ್ ಕಾರ್ಡ್ ಉಜ್ಜೋದು ಅಂದ್ರೆ ಬಹಳ ಇಷ್ಟ ಅವಳಿಗೆ. ವಾವ್, ವೆರಿ ನೆಕ್ಸ್ಟ್. ವಾವ್, ವೆರಿ ವೆರಿ ಗುಡ್. ನೆಕ್ಸ್ಟ್ 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 ನೆಕ್ಸ್ಟ್. ಕಂಗ್ರಾಟ್ಸ್.
ಸೊ ಫ್ರೆಂಡ್ಸ್, ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬಿಟ್ಟು ಇದೊಂದು ಕ್ಲಿಪ್ಪು, ಇದೊಂದು 2 ಜೊತೆ ಕ್ಲಿಪ್ಪು ಆ್ಯಂಡ್ ಇದೊಂದು ರಬ್ಬರ್ ಬ್ಯಾಂಡ್ಸ್ ತೊಗೊಂಬಂದಿದ್ದೀವಿ ಇಷ್ಟೇ ಇವತ್ತು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ತೊಗೊಂಡು ಬಂದಿದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಒಂದು ಡೈಲಿ ವ್ಲಾಗ್, ಟ್ಯೂಸ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ಟ್ಯೂಸ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿತ್ಯಶ್ರೀ, ಹಾಯ್ ನಿತ್ಯಶ್ರೀ, ಏನು ಮಾಡ್ತಿದ್ಯಾ? ನಿನ್ನ ಬಾಯ್ ಹೇಳಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್. ಟೇಕ್ ಕೇರ್. ಬಾಯ್ ಬಾಯ್. ಚಂದನ ಬಾಯ್ ಹೇಳಬೇಕು. ಚಂದನ ಬಾಯ್ ಹೇಳು. ಬಾಯ್ ಬಾಯ್.